ಮಾತೃಭೂಮಿ ವರ್ಲ್ಡ್ ಥಿಂಕರ್ಸ್ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ 18 ಜನ ಸಿಬ್ಬಂದಿಗಳ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಕಾಂತ್ ಫೂಲೇಕರ್ ಅವರು ಸಿಬ್ಬಂದಿ ಅಧಿಕಾರಿಗಳಿಗೆ ಸನ್ಮಾನಿಸಿ ಅವರಿಗೆ ತಲಾ 50,000 ರೂಪಾಯಿಗಳ ಚೆಕ್ ನೀಡಿ ಶುಭ ಹಾರೈಸಿದರು. ನಂತರ ಅವರು ಮಾತನಾಡಿ, ಸೇವಾ ನಿವೃತ್ತಿಯ ನಂತರ ಉತ್ತಮ ಜೀವ ಸಾಗಿಸಲು ಅವರು ಶುಭ ಹಾರೈಸಿ ಮನವಿಯನ್ನು ಮಾಡಿದರು. ಇವತ್ತು ದಿವಸ ವಿಭಾಗೀಯ ಕಚೇರಿಯ ಸಿಬ್ಬಂದಿಯವರು ಮತ್ತು ಪೀರಪ್ಪ ಕುಶಲಕರ್ಮಿಯವರು ವಿಭಾಗೀಯ ಕಾರ್ಯಾಗಾರ, ವೀರಶೆಟ್ಟಿ ಸಾರಿಗೆ ನಿಯಂತ್ರಕರು ಬೀದರ್ ಘಟಕ 2, MD ಅಬ್ದುಲ್ ಹಕ್ ಕುಶಲಕರ್ಮಿಯವರು ಬೀದರ್ ಘಟಕ 2, ಚಂದ್ರಕಾಂತ್ ಚಾಲಕ 622 ಬೀದರ್ ಘಟಕ 2, ನವಲ ಚಾಲಕ 626 ಬೀದರ್ ಘಟಕ 2, ಕಾಶಿನಾಥ್ ಸಂಚಾರಿ ನಿಯಂತ್ರಕರು ಹುಮ್ನಾಬಾದ್ ಘಟಕ, ಪ್ರಭುರಾವ್ ಸಾರಿಗೆ ನಿಯಂತ್ರಕರು ಹುಮ್ನಾಬಾದ್ ಘಟಕ, ವೀರಣ್ಣ ಸಾರಿಗೆ ನಿಯಂತ್ರಕರು ಹುಮ್ನಾಬಾದ್ ಘಟಕ, ಶಂಕರ್ ಕುಶಲಕರ್ಮಿಯವರು ಹುಮ್ನಾಬಾದ್ ಘಟಕ, ವೀರಣ್ಣ ಸಾರಿಗೆ ನಿಯಂತ್ರಕರು ಹುಮ್ನಾಬಾದ್ ಘಟಕ, ವೈದ್ಯನಾಥ್ ಕಂಡಕ್ಟರ್ ಅವರು ಹುಮ್ನಾಬಾದ್ ಘಟಕ, ಶರಣಯ್ಯ ಚಾಲಕರು 513 ಹುಮ್ನಾಬಾದ್ ಘಟಕ, ಬಸಪ್ಪ ನಿರ್ವಾಹಕರು 974 ಬಸವ ಕಲ್ಯಾಣ ಘಟಕ, ಯೂನುಸ್ ಮಿಯಾ ನಿರ್ವಾಹಕರು 575 ಬಸವ ಕಲ್ಯಾಣ ಘಟಕ, ಬಸವರಾಜ್ ಚಾಲಕರು 829 ಪಾಲ್ಕಿ ಘಟಕ ಹಾಗೂ ಧನರಾಜ್ ಚಾಲಕರು 828 ಔರಾದ್ ಘಟಕ. ಇವರು ಈ ದಿನ ನಮ್ಮ ವಿಭಾಗದಿಂದ ಎಲ್ಲ ಘಟಕಗಳ ನಿವೃತ್ತಿ ಹೊಂದಿರ್ತಾವೆ. ಅವರ ಜೊತೆಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ತಾಯಂದರು ಮತ್ತು ಎಲ್ಲರಿಗೂ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಗೆ ಈಗೇನು ಇಲ್ಲಿ ನಮ್ಮಿಂದ ಏನು ಸನ್ಮಾನಿತರಾಗಿರ್ತಾರೆ ಅವರು ಮತ್ತು ಅವರ ಮನೆಯವರು ಮತ್ತು ಅವರ ಕುಟುಂಬಸ್ಥರು ಮುಂದಿನ ಒಂದು ದಿನಗಳು ಒಳ್ಳೆಯ ದೇವರು ಆರೋಗ್ಯ, ಐಶ್ವರ್ಯ, ಅಂತಸ್ತು ಮತ್ತೆ ಇನ್ನೂ 100 ವರ್ಷ ಆಯುಷ್ಯ ಕೊಡಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮೆಲ್ಲರ ಪರವಾಗಿ ದೇವರು ಕೇಳಿಕೊಳ್ಳುತ್ತೇನೆ. ಕಾನೂನು ಅಧಿಕಾರಿಗಳು, ಕಾರ್ಮಿಕ ಕಲ್ಯಾಣಾಧಿಕಾರಿಗಳು ಮತ್ತು ಲೆಕ್ಕಪತ್ರ ಶಾಖೆ ಅಧಿಕಾರಿಗಳು, DSSR ಅವರು ಈ ಸನ್ಮಾನ ಮಾಡಬೇಕಾಗಿ ಕೇಳ್ತಾರೆ. ಪ್ರಭುರಾವ್ ಸಿದ್ಧರಾಗಿರಬೇಕು. ಒಟ್ಟಿಗೆ ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಮತ್ತು ಅವರು ಯಾರೋ ಕುಟುಂಬ ಸದಸ್ಯರು ಸನ್ಮಾನ ಮಾಡುವುದಾಗಿದ್ದರೆ ಸರ್ ಸನ್ಮಾನ ಮಾಡಿದ ನಂತರ ಇವರ ಸಲುವಾಗಿ ನಾವು ಜೋರಾದ ಚಪ್ಪಳಿಯೊಂದಿಗೆ ಇವರನ್ನು ಅಭಿನಂದಿಸ್ತೇವೆ. ಚಪ್ಪಳಿ ತಟ್ಟುವ ಮೂಲಕ ಇವರ ಸೇವಾ ಅನುಭವನ ಬಂದು ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳ್ತೇವೆ. ಸುಮಾರು 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಧನರಾಜ್ ಅವರು ಇವತ್ತು ನಿವೃತ್ತಿಯನ್ನು ಬಯಸ್ತಾ ಇದ್ದಾರೆ. 60 ವರ್ಷಗಳ ಪೂರ್ವದ ಪ್ರಯುಕ್ತ ನಾವು ಬೀದರ್ ಘಟಕ ಬೀದರ್ ವಿಭಾಗ ವತಿಯಿಂದ ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಮತ್ತು DTO ಸಾಗರ ಅಧಿಕಾರಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ.
ನೌಕರ ಪತ್ತಿನ ಸಹಕಾರ ಸಂಘದಿಂದಲೂ ಸನ್ಮಾನ, SST ನೌಕರ ಸಂಘದಿಂದಲೂ ಸನ್ಮಾನ. ಸೊ ಇವತ್ತು ಇದು ಕೊನೆಯ ಸನ್ಮಾನ ಕಾರ್ಯಕ್ರಮ. ಅಧಿಕಾರಿ. ನಾನು 1987ರಲ್ಲಿ KSI ಹುದ್ದೆಗೆ ನೇಮಕಾತಿ ಹೊಂದಿ ನಂತರ ಕಾನೂನು ಅಧಿಕಾರಿಯಾಗಿ ಸುಮಾರು 15 ವರ್ಷಗಳ ಅಂದರೆ ಟೋಟಲ್ 37 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ. ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ. ಭಾರತ ದೇಶದಲ್ಲಿ 69 ಸಂಸ್ಥೆಗಳಲ್ಲಿ ನಮ್ಮ ಸಂಸ್ಥೆ ಎಲ್ಲ ಪ್ರಶಸ್ತಿಗಳು ಬಾಚಿಕೊಂಡಿದೆ. ಯಾವುದೇ ಪ್ರಶಸ್ತಿ ಬಂದರೂ ನಮ್ಮ ಒಂದು ರಾಜ್ಯಕ್ಕೆ ನಮ್ಮ ಒಂದು ಸಂಸ್ಥೆಗೆ ಮಾತ್ರ ಬರ್ತದೆ. ಸೊ ಈ ನಿಟ್ಟಿನಲ್ಲಿ ಸುಮಾರು 37 ವರ್ಷಗಳ ಕಾಲ ನನ್ನ ಅನುಭವದ ಪ್ರಕಾರ ಇಂದಿಯೂ ಕೂಡ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೀತದೆ. ಕರ್ನಾಟಕ ರಾಜ್ಯದ ಕೀರ್ತಿ ಪತಾಕೆ ಹಾರಿಸ್ತದೆ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ರಿಜ್ನಲ್ ಕಂಟ್ರೋಲರ್ ಅವರು ನಮಗೆ ಭಾಳ ಸಹಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಆಯೋಜಿಸುವಲ್ಲಿ ಅವರ ಪಾತ್ರ ಭಾಳ ದೊಡ್ಡದಿದೆ. ಯಾಕಂದರೆ ಮೊದಲು ಘಟಕಗಳಲ್ಲಿ ಕೆಲಸ ನಿರ್ವಹಿಸ್ತಾ ಘಟಕಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು. ಅದನ್ನೆಲ್ಲ ವಿಭಾಗೀಯ ಕಚೇರಿಗೆ ತಂದು ಎಲ್ಲರಿಗೂ ಒಟ್ಟುಗೂಡಿಸಿ ಎಲ್ಲರನ್ನು ಒಂದೇ ವೇದಿಕೆಯಲ್ಲಿ ತಂದು ಅವರಿಗೆ ಸನ್ಮಾನ ಮಾಡಿ ಅವರ ಒಂದು ಕುಟುಂಬದವರಿಗೂ ಕರೆಸಿ ಸನ್ಮಾನ ಮಾಡಿ ಏನು ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದ್ದಾರೆ. ಅದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿದ್ದೀವಿ. ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾಳೆ ಪೂಜಾ ವಂದನೆಗಳು.